ನಮ್ಮ ಸಂಸ್ಥೆಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವ ಶ್ರೀ ರಾಧಾಕೃಷ್ಣರಾವ್ ಮತ್ತು PGS ಪ್ರಸಾದ್ ಅವರೇ, ಹಾಗೆ ನನಗೆ ಗುರುಸ್ಥಾನದಲ್ಲಿರುವ ಎಲ್ಲ ನನ್ನ ಹಿರಿಯ ಸಹೋದ್ಯೋಗಿಗಳೇ, ಆತ್ಮೀಯ ಕಿರಿಯ ಸಹೋದ್ಯೋಗಿಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಭಾಗ್ಯವಂತರು. ನೆಟ್ಟಾರು ವೆಂಕಟಸುಬ್ಬರಾಯರ ಕನಸು ಕಲ್ಪನೆಯ ಈ ಸಂಸ್ಥೆಯಲ್ಲಿ ನಾವು ಒಂದಷ್ಟು ಕಾಲ ಉದ್ಯೋಗಿಗಳಾಗಿದ್ದೆವು, ನೀವು ವಿದ್ಯಾರ್ಥಿಗಳಾಗಿದ್ದೆವು. ಅವರನ್ನು ನಾವು ಸದಾ ಸ್ಮರಿಸ್ತೀವಿ. ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ವಂದಿಸ್ತೇನೆ. ಇದು ಅಭೂತಪೂರ್ವ ಅಲ್ಲ, ಯಾಕಂದರೆ 2023 ಅಕ್ಟೋಬರ್ 2ನೇ ತಾರೀಕು ಒಂದು ತಂಡದವರು ಇದೇ ರೀತಿ ಎಲ್ಲರನ್ನು ಸೇರಿಸಿ, ಆದರೆ ಅವಿಸ್ಮರಣೀಯ. ಹಾಗೆ ನಿಮ್ಮ ಆ ಆಶೋತ್ತರ ಏನಿದೆಯೋ ಅದನ್ನು ಸಾಕಾರಗೊಳಿಸಲಿಕ್ಕೆ ಪ್ರಯತ್ನಿಸಿ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಇದು ನಮಗೂ ಕೂಡ ಸಂತೋಷದ ವಿಷಯ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮತ್ತು ನಾವು ಅಂದುಕೊಳ್ಳುವ ಹಾಗೆ ಶೈಕ್ಷಣಿಕ ಯಶಸ್ಸಿನ ಪ್ರಧಾನ ಆಧಾರ ಸ್ತಂಭಗಳು ನಾವು ಪಠ್ಯ, ಸಾಹಿತ್ಯಿಕ, ಸಾಂಸ್ಕೃತಿಕ ಮತ್ತು ಕ್ರೀಡೆ. ಈ ತಂಡದ ವಿದ್ಯಾರ್ಥಿಗಳು ನೀವು ಆ ಸ್ತಂಭವನ್ನು ಬಲಪಡಿಸುವುದಕ್ಕೆ ಸಹಕರಿಸಿದವರು. ಈಗಾಗಲೇ ಹೇಳಿದ ಹಾಗೆ ಪಠ್ಯ ವಿಷಯದಲ್ಲಿ 100% ಫಲಿತಾಂಶ ತಂದಿದ್ದೀರಿ. ಹಾಗೆ ಸಾಹಿತ್ಯಿಕವಾಗಿ ಪ್ರತಿಭಾ ಕಾರಂಜಿ ಇತ್ಯಾದಿ ವಿಭಾಗಗಳಲ್ಲಿ ಸಾಕಷ್ಟು ನಿಮ್ಮ ಪ್ರೌಢಿಮೆಯನ್ನು ತೋರಿಸಿದ್ದೀರಿ. ವಾರ್ಷಿಕೋತ್ಸವ ಇತ್ಯಾದಿಗಳಿಗೆ ಉತ್ತಮ ಕಾರ್ಯಕ್ರಮ ಕೊಟ್ಟಿದ್ದೀರಿ. ಹಾಗೆ ಸಾಂಸ್ಕೃತಿಕವಾಗಿಯೂ ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದಂತಹ ವಿದ್ಯಾರ್ಥಿಗಳಿದ್ದೀರಿ. ನಿಮ್ಮ ಪ್ರತಿಭೆಯನ್ನು ಮೆರೆಸಿದ್ದೀರಿ. ಕ್ರೀಡಾ ಸಾಧನೆಯಲ್ಲಿಯೂ ಕೂಡ ಉತ್ತಮ ಸಾಧನೆಯನ್ನು ಮಾಡಿದ್ದೀರಿ. ಇದು ಇನ್ನು ಮುಂದಿನ ವಿದ್ಯಾರ್ಥಿಗಳಿಗೆ ಕೂಡ ಮೇಲ್ಪಂಕ್ತಿ ಆಗಬೇಕು ಅಂತ ನನ್ನ ಆಶಯ. ಅದರ ವಿದ್ಯಾರ್ಥಿಗಳಿಗೆ ಇಲ್ಲ, ಅವರು ಇದ್ದಿದ್ದರೆ ಅವರಿಗೆ ನಿಮ್ಮ ಆ ಸಾಮರ್ಥ್ಯ ಬಹುಶಃ ಪರಿಚಯ ಆಗ್ತಿತ್ತು ಮತ್ತು ನಿಮ್ಮ ಸದುದ್ದೇಶ ಎಂದು ಗೊತ್ತಾಗ್ತಿತ್ತು. ಇರಲಿ, ಸಮಯದ ಮಿತಿಯನ್ನು ಗಮನಿಸುತ್ತಾ ನಿಮಗೆಲ್ಲರಿಗೂ ಶುಭಾಶಯವನ್ನು ಹೇಳ್ತೇನೆ. ಸವಿ ನೆನಪಿನೊಂದಿಗೆ ಊಟದಲ್ಲಿ ಸವಿಯನ್ನು ನೀಡಿದ್ದೀರಿ. ಹಾಗೆ ಅವಿಸ್ಮರಣೀಯವಾಗಿ ನಾವು ಕೂಡ ಎಲ್ಲೆಲ್ಲಿಯೋ ಇದ್ದವರು ಒಟ್ಟಾಗುವಂತಹ ಒಂದು ಅವಕಾಶವನ್ನು ಮಾಡಿ ಕಲ್ಪಿಸಿದ್ದೀರಿ. ಹಾಗೆ ನಿಮ್ಮ ಆ ಬದುಕು ಕೂಡ ಸವಿಯಾಗಲಿ. ನಿಮ್ಮ ಆಶೋತ್ತರಗಳನ್ನು ಭಗವಂತ ಈಡೇರಿಸಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲರನ್ನು ವಂದಿಸ್ತಾ ಅವಕಾಶಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.